ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ, ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನ ಟಾಸ್ಕ್ ಕ್ವೀನ್ ಅಂತಾನೆ ಹೆಸರು ಪಡೆದಂತಹ ಭವ್ಯ ಗೌಡರ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಭವ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ತೇಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ನಾನ್ ಫಸ್ಟ್ ಕ್ಲಾಸ್, ನೀವ್ ಹೇಗಿದ್ದೀರಾ? ನೋಡಿದ್ರೆ ಗೊತ್ತಾಗ್ತಾ ಇದೆ, ತುಂಬಾ ಚೆನ್ನಾಗಿದ್ದೀರಿ. ನಾವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಅಂಡ್ ಹೇಗಿತ್ತು ಬಿಗ್ ಬಾಸ್? ಬಿಗ್ ಬಾಸ್ ಒಂಥರ ಸಖತ್ತಾಗಿತ್ತು. ಅಂದ್ರೆ ಹೊರಗಡೆ ನಮ್ಗೆ ಇದ್ದಾಗ ಎಕ್ಸ್ಪೀರಿಯನ್ಸ್ ಸಿಗ್ತಿರ್ಲಿಲ್ಲ. ಮನೇಲಿ ಕುತ್ಕೊಂಡು ನಾವು ಒಂದಷ್ಟು ಪ್ರಿಡಿಕ್ಟ್ ಮಾಡ್ತಿದ್ವಿ, ಜಡ್ಜ್ಮೆಂಟ್ ಕೊಡ್ತಿದ್ವಿ. ಬಟ್ ನಾವು ಹೋಗಿ ಅಲ್ಲಿ ಅನುಭವಿಸಿದಾಗ ಗೊತ್ತಾಯ್ತು ವಾಟ್ ಇಸ್ ಬಿಗ್ ಬಾಸ್. ಏನ್ ಜನ ಹೊರಗಡೆ ಮಾತಾಡ್ತಾರೋ ದಟ್ ಇಸ್ ನಾಟ್ ಬಿಗ್ ಬಾಸ್. ನಾವು ಹೋಗಿ ಎಂಜಾಯ್ ಮಾಡಿದ. ಅಲ್ಲಿ ಹೇಳ್ದಂಗ್ ನಾನು ಎಷ್ಟೋ ಜನ ಗೊತ್ತಿಲ್ಲ, ಇದು ಮಿಕ್ಸಿ ಇಲ್ಲ, ಓಕೆ, ಕಡ್ಲೆ ಇಲ್ಲ, ಕಡ್ಲೆ ಪಪ್ಪು ತಿಂತಿಲ್ಲ, ಆ ಪಪ್ಪು ಇಲ್ಲ, ಏನಿಲ್ಲ, ಕುಟ್ಟದು ಬೈಸೋದು ಅಷ್ಟೇ. ನಂಗೆ ಒಂದ್ ಡೌಟ್, ನೀವಂದ್ರೆ ಈ 120 days ಚಟ್ನಿನೇ ತಿಂದಿಲ್ವಾ ಯಾರುನು ಅಂತ? ಕಾಯಿ ಸಿಕ್ಕಿಲ್ಲ, ಅಯ್ಯೋ. ಅದಕ್ಕೆ ಊಟಕ್ಕೋಸ್ಕರ ಅಷ್ಟು ನಾವು ಏನಾದ್ರು ವಸ್ತು ಸಿಕ್ಕ, ಅಪ್ಪ ಇವತ್ತು ಇದು ಸಿಕ್ತು. ಲಕ್ಸುರಿ ಬಜೆಟ್ ಅಂತೂ ಮಿಸ್ ಮಾಡ್ಕೊಂಡಿಲ್ಲ. ಅದಕ್ಕೆ ಜಿಲೇಬಿದ ಅಷ್ಟೊಂದು ವೈರಲ್ ಆಗ್ಬಿಟ್ಟಿದ್ದೆ ಅನ್ಸುತ್ತೆ. ಎಲ್ರು ಒಂಥರ ಫುಲ್ ಊಟ ಊಟ ಊಟ, ಸ್ವೀಟು ಸ್ವೀಟು ಸ್ವೀಟ್ ಒಂದು ಸಿಕ್ಕಾಬಡೆಗೆ ಹೋಗಿರ್ತಿದ್ವಿ. ಅಂಡ್ ಸ್ಪೆಷಲಿ ಆನ್ ದಟ್ ಟೈಮ್ ಅಲ್ಲ, ಹುಡುಗಿರಿಗೆ ಅದು ಕ್ರೇವಿಂಗ್ಸ್ ಸಿಕ್ಕಾಬಟ್ಟೆ ಇತ್ತು. ಬಟ್ ಅದಾದ್ಮೇಲೆ ಪಾಪ ಅವರು ಇದು ಮಾಡ್ಕೊಂಡ್ರು. ನಾನು ಅದೇ ಹೇಳ್ತಿದ್ದೆ, ಸುಮಾರು ಸಲ ಹೇಳಿದೀನಿ, ಇಲ್ಲಿಂದ ಬಿಗ್ ಬಾಸ್ ಅಲ್ಲಿ ಸಿಚುಯೇಷನ್ ಈ ರೀತಿ ಇರುತ್ತೆ, ಆಗುತ್ತೆ. ಸೊ ನಾನ್ ಯಾವ್ದನ್ನು ಪರ್ಸನಲ್ ಆಗ್ತಾವ ಇಲ್ಲ. ಹೊರಗಡೆ ಬಂದ್ಮೇಲೆ ಅಷ್ಟೇ, ನಾನು ಅಲ್ಲಿಗೆ ಬಿಡ್ತೀನಿ. ಸೊ ಹೊರಗಡೆ ಆದ್ಮೇಲೆ ಲೆಟ್ಸ್ ಬಿ ಲೈಕ್ ಸಕ್ಕದಾಗ ಜೋಯಲ್ ಆಗಿ ನಗ್ನಗ್ತಾ ಖುಷಿಯಾಗಿರೋಣ ಅಂತ ಎಷ್ಟೊಂದ್ಸಲ ಹೇಳಿದೀನಿ. ಈಗಲೂ ಹಾಗೆ ಖುಷಿಯಾಗಿ ಎಲ್ಲರೂ ಇದೀವಿ. ಓಕೆ, ಇನ್ನ 17 ಜನರಲ್ಲಿ ಟಾಪ್ 6 ಬರೋದು ಈಸಿ ಮಾತಲ್ವೇ ಅಲ್ಲ. 17 ಅಲ್ಲ, ಆಕ್ಚುಲಿ 19 ಜನ. 19 ಜನದಲ್ಲಿ ಟಾಪ್ 6 ಬರೋದು ಈಸಿ ಮಾತಲ್ವೇ ಅಲ್ಲ. ಬಟ್ ನಿಮ್ಗೆ ಟಾಪ್ 6 ಅಲ್ಲಿ ಇದ್ದಿದ್ದು ಖುಷಿ ಇದೆಯಾ? ಅಂದ್ರೆ 6th ಪೊಸಿಷನ್ ಸಿಕ್ಕಿದ್ ಖುಷಿ ಇದೆಯಾ ನಿಮಗೆ? ಖಂಡಿತವಾಗ್ಲೂ ಟಾಪ್ 6 ಫಿನಾಲಿಗೆ ಹೋಗಿದ್ದೀನಿ ಅಂದ್ಮೇಲೆ ಅದು ಸಿಕ್ಕಾಬಡೆ ಪ್ರೌಡ್ ಮೂಮೆಂಟ್. ಬಿಕಾಸ್ ಮನೆಯೊಳಗೆ ಬಿಗ್ ಬಾಸ್ ಮನೆಯೊಳಗೆ ಬರ್ಬೇಕಾದ್ರೆ ಇಷ್ಟು ದಿನ ಇರಬೇಕು, ಅಷ್ಟು ದಿನ ಇರಬೇಕು, ಯಾವತ್ತೂ ಕನ್ಸ್ ಕಂಡಿರ್ಲಿಲ್ಲ. ಎಷ್ಟು ದಿನ ಇರ್ತೀನೋ ಅಷ್ಟು ಮಜಾ ಮಾಡಿ ಹೋಗ್ಬೇಕು ಅಂತ ಇದ್ದಿದ್ದು. ಅಂಥದ್ರಲ್ಲಿ ಅಷ್ಟು ಗಟ್ಟಿಗಳ ಮಧ್ಯೆ ನಾನು ಅವರೆಲ್ಲ ಹೊರಗಡೋದ್ಮೇಲೆ ಅಷ್ಟು ಜನದ ಮಧ್ಯೆ ನಾನು ಉಳ್ಕೊಂಡು ಫಿನಾಲಿಗೆ ತಲುಪಿದ್ದೀನಿ ಅಂದಮೇಲೆ ಅದು ಎಲ್ಲರೂ ನಂದು ಎಷ್ಟು ಹಾರ್ಡ್ ವರ್ಕ್ ಇದೆಯೋ, ಹೊರಗಡೆ ಕೂತಿದ್ದ ಜನದ್ದು ಅಷ್ಟೇ ಹಾರ್ಡ್ ವರ್ಕ್ ಇತ್ತು. ನಾನು ಉಳಿಬೇಕು, ನಾನು ಇನ್ನ ಮುಂದುವರಿಸ್ಬೇಕು ಅನ್ನೋದು ಅವ್ರ ಓಟ್ ಮುಖಾಂತರನೇ ಅಷ್ಟು ದಿನಗಳ ಕಾಲ ಉಳಿಯಕ್ಕಾಗಿದ್ದ ನಾನು. ಓಕೆ, ಅಂದ್ರೆ ಹಾರ್ಡ್ ವರ್ಕ್ಗಿಂತ ಅವ್ರದ್ದು ಆಶೀರ್ವಾದನೇ ನಿಮ್ಮ ಮೇಲೆ ತುಂಬಾ ಜಾಸ್ತಿ ಇದೆ ಅನ್ಸುತ್ತೆ. ಖಂಡಿತವಾಗ್ಲೂ ನಾನು ಹೊರಗಡೆ ಬಂದಾಗ ಸೋಷಿಯಲ್ ಮೀಡಿಯಾ ಏನೋ ತೆಗೆದು ನೋಡಿಲ್ಲ. ಅಂದ್ರೆ ಟೈಮ್ ಸಾಲಿಲ್ಲ ನನ್ಗೆ, ಇವೆದ್ದು ಸ್ವಲ್ಪ ಅದೆಲ್ಲ ಇನ್ನ ಟೈಮ್ ಬೇಕು, ಇನ್ನು 1-2 ದಿನ ಬೇಕು. ಬಟ್ ನನ್ನ ಮನೆಯವ್ರು ಹೇಳಿದ್ರು, ನೀನು ಒಳಗೆ ಹೋದಾಗಿಂದ ಯಾರು ನನ್ನ ಫ್ಯಾಮಿಲಿ ಬಿಟ್ಟು ನಿನ್ ಜೊತೆ ನಿಂತಿದ್ದು ಅಂದ್ರೆ ಆಡಿಯನ್ಸ್. ಎಲ್ಲೂ ಬಿಟ್ಕೊಡ್ದೆ. ನಿನಗ್ ಬೇಜಾರಾದಾಗ ಅವರು ಬೇಜಾರು ಪಟ್ಟಿದ್ದಾರೆ, ನೀನ್ ಹತ್ತಾಗ ಅವರು ಹತ್ತಿದ್ದಾರೆ. ಎಲ್ಲದಕ್ಕೂ ನಿನ್ನ ಆಡಿಯನ್ಸ್ ಫ್ಯಾನ್ ಬೇಸ್ ಏನಿದೆಯೋ ಅವರೇ ನಿಂತ್ಕೊಂಡು ಹ್ಯಾಂಡಲ್ ಮಾಡಿರೋದು. ನಮ್ಮ ಜೊತೆ ನಮಗ್ ಸಪೋರ್ಟಿವ್ ಆಗಿ ಹೊರಗಡೆ ಇದ್ದಿದ್ದು ನೀನು ಫ್ಯಾನ್ ಬೇಸು. ಅದಕ್ಕೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ನನ್ನ ಫ್ಯಾಮಿಲಿಯವ್ರು ಹೇಳಿದಾಗ ಅವ್ರನ್ನೆಲ್ಲ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು ಅನ್ಸ್ತಿದೆ. ಬಟ್ ಆದಷ್ಟು ಬೇಗ ಅವ್ರನ್ನ ಮೀಟ್ ಮಾಡ್ತೀನಿ. ನೀವು ಹೇಳ್ತಾ ಇದ್ರಿ ನಾನು ಏನು ನೋಡ್ಲಿಲ್ಲ ಹೊರಗಡೆ ಬಂದು ಅಂತ. ಸದ್ಯ ಏನು ನೋಡಕ್ ಹೋಗ್ಬೇಡಿ, ಈ ಟೈಮ್ ಏನಿದೆ ಅದನ್ನ ಎಂಜಾಯ್ ಮಾಡಿ ಅಷ್ಟೇ. ಚೆನ್ನಾಗಿ ಅಷ್ಟೇ ಹಂಗೆ ಮಾಡ್ತಿರೋದು. ಬಿಕಾಸ್ ಅದು ನೋಡೋದಕ್ಕೆ ಫೋನ್ ನೋಡೋದಕ್ಕೂ ಆಗ್ತಿಲ್ಲ. ಯಾರ ಹತ್ರ ಮಾತಾಡ್ಬೇಕಂದ್ರೆ ಅವ್ರು ಏನಾದ್ರು ಹೇಳ್ತಿದ್ರೆ ಫೋನ್ ನಿಮಗೆ ಹೊಸದನ್ಸ್ತಾರೆ. ಫೋನ್ ಹಿಂಗ್ ಸ್ವೈಪ್ ಆಗ್ತಿದ್ರಿ, ಯಾಕೆ ಇಷ್ಟು ಫಾಸ್ಟ್ ಆಗಿ ಹೋಗ್ತಿದೆ, ಯಾಕೆ ಹಿಂಗ್ ಬಟನ್ ಇದೆ, ಒಂಥರ ಹೊಸ ನಾನು ಬಂದಿದ್ದೆ ಇದು ನನ್ನ ಫೋನ್ ಅಥವಾ ಹೊಸ ವರ್ಷನ್ ಫೋನ್ ಅಂತ ಕೇಳಿದೆ. ಅಂದ್ರೆ ಯಾವ್ದು ಅಕ್ಸೆಪ್ಟ್ ಆಗ್ತಿಲ್ಲ, ಪ್ರಾಸೆಸ್ ಆಗ್ತಿಲ್ಲ. ಆ ಮೈಂಡ್ ಸೆಟ್ ಅಡ್ಜಸ್ಟ್ ಆಗಿ ಸ್ವಲ್ಪ ಟೈಮ್ ತಗೊಳ್ತಿದೆ ಪ್ರಾಸೆಸ್ ಆಗೋದಕ್ಕೆ.